ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಫಾದರ್ ಜೀಸಸ್ ಹೋಲಿ ಸ್ಪಿರಿಟ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಪ್ರಿಯರೇ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೆಲವೊಬ್ಬರು ತಳ್ಳಿ ಬಿಡ್ತಾ ಇದ್ದಾರೆ. ಹಾಗೆ ಮಾಡಬೇಡಿ ಪ್ರಿಯರೇ, ಕೊನೆವರೆಗೂ ನೋಡಿ. ಯಾಕಂದ್ರೆ ಯಾವ ವಿಡಿಯೋದಲ್ಲಿ ಏನು ಮಾತಿರ್ತದೋ, ದೇವ್ರು ಅದರಲ್ಲಿ ಏನು ಆಶೀರ್ವಾದ ಇಟ್ಟಿರ್ತಾರೋ ಅದು ಗೊತ್ತಾಗಲ್ಲ ಪ್ರಿಯರೇ. ನಮಗೆ ನಾವು ಬರೋ ಆಶೀರ್ವಾದನ ನಾವೇ ತಳ್ಳಿ ಬಿಟ್ಟು ಮುಂದೆ ಹೋಗ್ತಾ ಇರ್ತೀವಿ. ಸೊ ದಯವಿಟ್ಟು ಹಾಗೆ ಮಾಡಬೇಡಿ. ದೇವ್ರು ನಿಮಗೋಸ್ಕರ ಇವತ್ತಿನ ದಿನದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ ನೋಡಿ ಪ್ರಿಯರೇ. ಮಧ್ಯದಲ್ಲಿ ದೇವ್ರು ಮಾತಾಡ್ತಾ ಇರ್ತಾರೆ, ಅದನ್ನ ಕೂಡ ನಾವು ಗಮನಿಸಬೇಕು ಮತ್ತೆ ಗ್ರಹಿಸ್ಕೊಳ್ಬೇಕು ಪ್ರಿಯರೇ. ಇವತ್ತಿನ ದಿನದಲ್ಲಿ ನನ್ನ ಬರ್ಡೇ. ನಾನು ಯಾರು ಅಂಥೇಳಿ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಆಲ್ಮೋಸ್ಟ್ ನಾನೊಬ್ಬ ದೇವರ ಸೇವಕಿ. ನನ್ನ ಬರ್ಡೇ ಪ್ರಯುಕ್ತವಾಗಿ ನಾವು ಕೆಲವು ಮಕ್ಕಳಿಗೆ ಊಟ ಕೊಡಬೇಕು ಅಂತ ನಾವು ಆಲೋಚನೆ ಮಾಡಿ ಕೆಲವು ಮಕ್ಕಳಿಗೆ ಊಟ ಬಡಿಸ್ತಾ ಇದ್ದೇವೆ ಪ್ರೇರೆ. ಕಳೆದ ತಿಂಗಳು ಕೂಡ ಅವಾಗೂ ಕೂಡ ನಾವು ಅನಾಥ ಆಶ್ರಮದಲ್ಲಿ ಮಕ್ಕಳಿಗೆ ಹೋಗಿ ಊಟ ಮಾಡಿಸಿ ಬಡಿಸಿ ಮತ್ತು ನಾವು ಕೂಡ ತಿನ್ಕೊಂಡು ಬಂದಿದ್ದೇವೆ ಪ್ರೇರೆ. ಇವತ್ತಿನ ದಿನದಲ್ಲಿ ನಾವು ಅನಾಥ ಮಕ್ಕಳಿಗೆ ಕೊಡ್ತಾ ಇಲ್ಲ. ರೋಡಲ್ಲಿ ಎಷ್ಟೋ ಮಕ್ಕಳು ಭಿಕ್ಷೆ ಬೇಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಂಥ ಮಕ್ಕಳಿಗೆ ಮತ್ತು ಗುಡಿಸಿನಲ್ಲಿ ವಾಸ ಮಾಡತಕ್ಕಂಥ ಮಕ್ಕಳಿಗೆ, ಗಾರೆ ಕೆಲಸ ಮಾಡ್ತಕ್ಕಂಥ ಮಕ್ಕಳಿಗೆ, ಆಮೇಲೆ ಟ್ರಾಫಿಕ್ ಪೊಲೀಸ್ಗಳಿಗೂ ಕೂಡ ನಾವು ಊಟ ಮನೆಯಲ್ಲೇ ಮಾಡಿದೆವು ಪ್ರಿಯರೇ. ಮನೆಯಲ್ಲಿ ಮಾಡಿ ನಾವೇ ಕವರ್ಗಳು ತಂದು ಅದರೊಳಗಡೆ ತುಂಬಿ ಅವು ಪ್ಯಾಕ್ ಮಾಡಿ ಬ್ಯಾಗಲ್ಲಿ ತುಂಬ್ಕೊಂಡು ಹೋಗಿ ಬೈಕಲ್ಲಿ ಹೋಗಿ ನಾವು ರೋಡ್ ತಿರುಗಾಡಿಬಿಟ್ಟು ನಾವು ಊಟ ಹಂಚಿದೆವು ಪ್ರಿಯರೇ. ಸೊ ನಾವು ಇದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ನಮಗೆ ಅನಿಸ್ತಾ ಇದೆ, ಬಟ್ ದೇವ್ರಿಗೆ ಗೊತ್ತು ಇದರಿಂದ ಏನಾದ ಅಂತ. ಸೊ ಇದರಿಂದ ಒಂದು ಆಶೀರ್ವಾದ ಬರ್ತದ ಅನ್ನೋ ಉದ್ದೇಶದಿಂದ, ಯಾಕಂದ್ರೆ ಕೇಕ್ ಕಟ್ ಮಾಡೋದ್ರಿಂದ, ಡೆಕೋರೇಷನ್ ಮಾಡೋದ್ರಿಂದ ಅದರಿಂದ ಏನೂ ಪ್ರಯೋಜನ ಸಿಗಲ್ಲ. ಒಬ್ರಿಗೆ ಊಟ ಕೊಟ್ಟರೆ ಅದರಿಂದ ಆಶೀರ್ವಾದ ಸಿಗುತ್ತದೆ ಅನ್ನೋ ಉದ್ದೇಶದಿಂದ ನಾವು ಊಟ ಪಾರ್ಸಲ್ ಮಾಡಿದೆವು ಪ್ರಿಯರೇ. ನೀವು ಕೂಡ ನಿಮ್ಮ ಮನೇಲಿ ಏನಾರ ಫಂಕ್ಷನ್ ಇದ್ರೆ ಒಬ್ರಿಗಲ್ಲ ಇಬ್ರಿಗಲ್ಲ, ಒಂದು 4 ಜನರಿಗೋ 10 ಜನರಿಗೋ ನಿಮ್ಮ ಕೈಲಿ ಎಷ್ಟು ಆಯ್ತದೋ ಅಷ್ಟು ಜನರಿಗೆ, ಬಡ ಜನರಿಗೆ ಊಟ ಕೊಡ್ರಿ ಪ್ರಿಯರೇ. ಯಾಕಂದ್ರೆ ಶ್ರೀಮಂತರು ಯಾವಾಗಲೂ ನಾವು ನಮ್ಮ ಮನೆಗೆ ಕರೆದು ಊಟ ಹಾಕ್ಲಿಲ್ಲ ಅಂದ್ರು ಅವ್ರ ಮನೆಗೆ ಅವ್ರು 3 ಟೈಮು ಚೆನ್ನಾಗಿ ಒಳ್ಳೊಳ್ಳೆ ಊಟಗಳು ಮಾಡ್ಕೊಂಡೆ ತಿಂತಾ ಇರ್ತಾರೆ. ಸೊ ಅವ್ರಿಗೆ ಊಟ ಕೊಡೋದ್ರಿಂದ ನಮ್ಗೆ ಏನೋ ಪ್ರಯೋಜನ ಇಲ್ಲ ಪ್ರಿಯರೇ. ಬಡ ಮಕ್ಕಳು ಪಾಪ ಅವ್ರು ಕೊಳಿಸಿದ್ದು ಭಿಕ್ಷೆ ಬೇಡಿ ಒಂದೊಂದು ಮನೆಯಲ್ಲಿ ಅಪ್ಪ ಅಮ್ಮ ಅಂತ ಹೇಳಿ ಬೇಡ್ಕೊಂಡು ತಿಂತಾರೆ. ಅವ್ರು ಬೇಡಲ್ಲ ಇರ್ದೇನೆ ನಾವು ಅವ್ರಿಗೆ ಒಯ್ದು ಕೊಟ್ಟೇವಂದ್ರೆ ಅವ್ರಿಗೊಂದು ಸಂತೋಷ ಬರ್ತದಂದ್ರೆ, ಅಯ್ಯೋ ಇವ್ರು ದೇವ್ರು ಕಳಿಸಿದ್ದಾರೆ, ನೀವು ನಿಜವಾಗಿ ನಮ್ಮ ಪಾಲಿನ ದೇವರು, ನಮ್ಗೆ ಹಸುವಿನ ಸಮಯದಲ್ಲಿ ನೀವು ಬಂದು ಊಟ ಕೊಟ್ಟಿದ್ರಿ ಅಂತ ಅವ್ರ ಬಾಯಿಲಿಂದ ಒಂದು ಆಶೀರ್ವಾದ ಬರ್ತದೆ ನೋಡಿ ಪ್ರಿಯರೇ. ಅದು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಅದು ನೆರವೇರ್ತದೆ ಪ್ರಿಯರೇ. ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಮನೇಲಿ ಏನಾರ ಇದ್ರೆ ಹೀಗೆ ಊಟ ಮಾಡಿ ಬಡವರಿಗೆ ಹಂಚ್ರಿ ಪ್ರಿಯರೇ. ಹಂಚ್ರಿ, ಅದರ ಹಿಂದೆ ಬರ್ತಕ್ಕಂಥ ಆಶೀರ್ವಾದ ಮತ್ತು ಸಂತೋಷವನ್ನು ನೀವು ಅನುಭವಿಸಿ ನೋಡಿ ಪ್ರಿಯರೇ. ಮತ್ತು ನಮ್ಮ ಚಾನಲ್ದಲ್ಲಿ ನಾವು ಪ್ರತಿದಿನ ದೇವರ ವಾಕ್ಯಗಳನ್ನು ಬಿಡ್ತಾ ಇದ್ದೇವೆ ಪ್ರಿಯರೇ. ಓದೋರು ಓದಿ ಬೈಬಲ್ ಬಗ್ಗೆ ತಿಳ್ಕೊತಾರೆ, ಅದ್ರ ಕೆಲವು ಜನರಿಗೆ ಓದಕ್ಕೆ ಬರಲ್ಲ. ವಯಸ್ಸಾಗಿನವ್ರು ಇರ್ತಾರೆ, ಯೌವನಸ್ಥರು ಇರ್ತಾರೆ, ಕೆಲವೊಬ್ರು ಮಕ್ಕಳಿದ್ರು ಕೂಡ ಅವರಿಗೆ ತಂದೆ ತಾಯಿಗಳು ವಿಧವಾದ ಕಷ್ಟಗಳಿಂದ ಅವ್ರಿಗೆ ಸ್ಕೂಲಿಗೆ ಹಾಕಿರಲ್ಲ, ಅವ್ರಿಗೆ ಓದಕ್ಕೆ ಬರಲ್ಲ, ಬೈಬಲ್ ಬಗ್ಗೆ ಅವ್ರಿಗೆ ಏನು ಅಂತ ತಿಳ್ಕೊಳ್ಳೋಕ್ಕಾಗಲ್ಲ. ಅವರಿಗೋಸ್ಕರನೇ ನಾವು ಪ್ರತಿದಿನ ಒಂದೊಂದು ಅಧ್ಯಾಯನ ಓದಿ ನಾವು ವಿಡಿಯೋ ಬಿಡ್ತಾ ಇದ್ದೀವಿ. ಅದು ಮಾತ್ರವಲ್ಲದೆ ಭಾನುವಾರ ದಿನ ಆರಾಧನೆ ಸಂದೇಶ ಕೂಡ ಬಿಡ್ತೀವಿ. ಮತ್ತು ನಾವು ಹಾಡುಗಳನ್ನು ಕೂಡ ಬಿಡ್ತಾ ಇರ್ತೀವಿ ಪ್ರಿಯರೇ. ಸೊ ಪ್ರತಿದಿನ ನಮ್ಮ ಚಾನಲ್ ನೀವು ನೋಡ್ರಿ ಪ್ರಿಯರೇ, ನೋಡಿ ನಿಮ್ಮ ಕೈಲಿ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಪ್ರಿಯರೇ. ನಿಮ್ಮ ಕೈಲಿ ಇದಾಗಿದ್ದಂಥ ಸಹಾಯ. ಅದು ಮಾತ್ರವಲ್ಲದ ಪ್ರಿಯರೇ, ಈ ವಿಡಿಯೋ ನಾವು ಪದೇ ಊಟದ ವಿಡಿಯೋಗಳನ್ನು ಹಾಕ್ತಾ ಇದ್ದೀರಿ, ಏನು ಇವರು ಒಬ್ರಿಗಿಬ್ರಿಗೆ ಊಟ ಕೊಟ್ಟು ಪದೇ ವಿಡಿಯೋ ಬಿಡ್ತಾ ಇದ್ದಾರಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಇದರಿಂದ ಒಂದು ಉದ್ದೇಶ ಇದೆ ಪ್ರಿಯರೇ. ಯಾಕಂದರೆ ಇದು ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರ ಹೃದಯದಲ್ಲೂ ದೇವ್ರು ಮಾತಾಡ್ಬೋದು. ಇವರು ಇಷ್ಟು ಒಬ್ರಿಗಿಬ್ರಿಗೆ ಊಟ ಕೊಟ್ಟಿದ್ದಾರೆ, ನಾವು ಇವರು ಒಂದು 10 20 ಜನಕ್ಕೋ 30 ಜನಕ್ಕೋ 40 ಜನಕ್ಕೋ ಊಟ ಕೊಟ್ಟಿದ್ದಾರೆ, ನಾವು ಒಂದು 100 ಜನಕ್ಕೆ ಊಟ ಕೊಟ್ಟರೆ ಹೆಂಗಿರ್ತದೆ ಅಂತ ನಿಮ್ಮ ಮನಸ್ಸಿನಾಗ ಅನಿಸ್ಬೋದು. ಆವಾಗ ನೀವು ಒಂದು 100 ಜನಕ್ಕೆ ಊಟ ಕೊಡೋಕ್ಕೆ ನೀವು ಮುಂದೆ ಬರ್ಬೋದು, ಯಾಕಂದರೆ ದೇವ್ರು ನಿಮ್ಮ ಹೃದಯದಲ್ಲಿ ಮಾತಾಡ್ಬೋದು. ಅದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಚಾನಲ್ ಬೆಳೀಲಿ, ಹಾಗೆ ಸಬ್ಸ್ಕ್ರೈಬ್ಗಳು ಬರಲಿ. ಇದರಿಂದ ನಮ್ದು ಯಾವ್ದು ಲಾಭ ನಾವು ನೋಡ್ತಾ ಇಲ್ಲ ಪ್ರಿಯರೇ, ನಷ್ಟನೂ ನೋಡ್ತಾ ಇಲ್ಲ, ನಾವು ಲಾಭನೂ ನೋಡ್ತಾ ಇಲ್ಲ. ಇದರಿಂದ 4 ಜನ ಮಕ್ಕಳಿಗೆ ಉಪಯೋಗ ಆಗ್ಬೇಕನ್ನೋ ಉದ್ದೇಶದಿಂದ ನಾವು ವಿಡಿಯೋ ಮಾಡಿ ಬಿಡ್ತಾ ಇದ್ದೇವೆ ಪ್ರಿಯರೇ. ಸೊ ಈ ವಿಡಿಯೋ ನೋಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.